ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಬಹಳ ಟೇಸ್ಟಿಯಾಗಿ ಕ್ವಿಕ್ ಆಗುವಂತ ಶುಂಠಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಶುಂಠಿಯನ್ನ ತಗೊಳ್ಬೇಕು, ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸ್ವಲ್ಪ ಇದನ್ನ ನೀರಿನಲ್ಲಿ ನೆನೆಸ್ಬಿಟ್ಟು ನಂತರ ಇದನ್ನ ನಾವು ಕ್ಲೀನ್ ಮಾಡೋದ್ರಿಂದ ಇದರಲ್ಲಿ ಏನೇ ಒಂದು ಒಣಗಿರುವಂತ ಮಣ್ಣಿದ್ರು ಕೂಡ ಬೇಗನೆ ರಿಮೂವ್ ಆಗುತ್ತೆ. ಮತ್ತೆ ಶುಂಠಿ ಉಪ್ಪಿನಕಾಯಿ ಹಾಕುವಾಗ ನಾವ್ ಯಾವಾಗ್ಲೂ ಅಷ್ಟೇ ಶುಂಠಿ ಸ್ವಲ್ಪ ಹಳೇದಾಗಿರ್ಬೇಕು, ಅಂದ್ರೆ ಸ್ವಲ್ಪ ನಾರಿನ ಅಂಶ ಇರಬೇಕು, ಇಲ್ಲಾಂದ್ರೆ ಉಪ್ಪಿನಕಾಯಿ ಚೆನ್ನಾಗಾಗಲ್ಲ. ಇದರ ಸಿಪ್ಪೆ ಸುಲಿಯೋದು ಕೂಡ ಒಂದು ಒಳ್ಳೆ ಮೆಥಡ್. ಈ ರೀತಿ ಸ್ಪೂನ್ ಇದೆಯಲ್ಲ, ಸ್ಪೂನ್ ಇಂದ ಈ ರೀತಿಯಾಗಿ ಹೀಗೆ ಮಾಡೋದ್ರಿಂದ ಇದ್ರ ಸಿಪ್ಪೆ ಆರಾಮಾಗಿ ನಮ್ಗೆ ಓಪನ್ ಆಗತ್ತೆ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಎಲ್ಲದ್ರಲ್ಲೂ ಮಾಡ್ಕೋಬಹುದು. ಇಲ್ಲ ನಮ್ಮ ಒಂದು ಪೀಲರ್ ಇರುತ್ತಲ್ಲ, ಆ ಪೀಲರ್ ಸಹಾಯದಿಂದ ಕೂಡ ನಾವು ಶುಂಠಿಯ ಸಿಪ್ಪೆನ ತೆಕ್ಕೋಬಹುದು. ಇದೇ ತರ ನಾವು ಎಲ್ಲಾ ಶುಂಠಿಯ ಸಿಪ್ಪೆಗಳನ್ನು ಕೂಡ ತಗೊಳ್ಳೋಣ. ಗ್ರಾಮ್ನಲ್ಲಿ ಇದನ್ನ ನಾವು ಕರೆಕ್ಟ್ ಆಗಿ ಮೆಜರ್ ಮಾಡೋದಾದ್ರೆ ಒಂದು 150ರಿಂದ 200 ಗ್ರಾಮ್ ಅಷ್ಟು ಇದೆ ಇದು. ನೋಡ್ತಾ ಇದ್ದೀರಲ್ಲ, ಶುಂಠಿ ಎಲ್ಲಾ ಸಿಪ್ಪೆಗಳನ್ನು ನಾವು ನೀಟಾಗಿ ತೆಕ್ಕೊಂಡಿದೀವಿ. ಈಗ ಇದನ್ನ ನಾವು ಉದ್ದುದಕ್ಕೆ ಅಥವಾ ನಮ್ಗೆ ಯಾವ ರೀತಿ ಆಕಾರ ಬೇಕು ಆ ರೀತಿಯಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ಮತ್ತೆ ಈ ಶುಂಠಿ ಸಿಪ್ಪೆಯನ್ನು ಕೂಡ ಅಷ್ಟೇನೆ ನಾವಿದನ್ನ ಬಿಸಾಕದ್ ಬೇಡ, ಇದನ್ನು ಕೂಡ ನಾವು ಈಸಿಯಾಗಿ ಇದನ್ನ ಒಂದು ಯೂಸಿಗೆ ತಗೊಳ್ಬಹುದು. ಇದನ್ನ ಬಿಸಿಲಲ್ಲಿ ನಾವು ಒಣಗಾಕ್ಬಿಟ್ಟು ನಂತರ ಟೀ ಮಾಡುವಾಗ ಇದನ್ನ ನಾವು ಟೀ ಕೂಡ ಹಾಕೋಬಹುದು. ಆದ್ರೆ ಇದನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಬಹುದು. ಇಲ್ಲ ಅಂದ್ರೆ ಬೇಕಿದ್ರೆ ಫ್ರೀಜರ್ ಅಲ್ಲಿ ಕೂಡ ಹೀಗೆ ಇಟ್ಕೊಂಡು ಇದನ್ನ ರೂಮ್ ಟೆಂಪರೇಚರ್ಗೆ ಬಂದು ಕೂಡ ಟೀಗೆ ಯೂಸ್ ಮಾಡ್ಕೋಬಹುದು. ನೋಡಿ, ಈ ರೀತಿಯಾಗಿ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ನಿಂಬೆ ರಸವನ್ನ ಒಂದು ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ಗಂಟೆಗಳ ಕಾಲ ನಾವು ಸೂರ್ಯನ ಬೆಳಕಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ನಮ್ಗೆ ಬಿಸಿಲಲ್ಲಿ ಇದನ್ನ ನಾವು 2 ಅವರ್ ನೀಟಾಗಿ ಒಣಗಿಸ್ಕೊಂಡ್ರೆ ಸಾಕು. ಬಿಸಿಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇಕಿದ್ರೆ ಓವರ್ ನೈಟ್ ನಾವು ಫ್ಯಾನ್ ಕೆಳಗೆ ಇಟ್ಕೊಂಡ್ರು ನಮ್ಗೆ ನೀಟಾಗಿದ್ದು ಡ್ರೈ ಆಗುತ್ತೆ. ಇದರಲ್ಲಿ ನಮ್ಗೆ ಒದ್ದೆ ಅಂಶ ಇರಬಾರ್ದು ಅಷ್ಟೇನೆ. ಇದೇ ರೀತಿ ಈ ಹಸಿಮೆಣಸಿನಕಾಯಿಯು ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದು 50 ಗ್ರಾಮ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಉದ್ದ ಹಸಿಮೆಣಸಿನಕಾಯಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನನ್ನ ಹತ್ರ ಈಗ ಚಿಕ್ಕದಿತ್ತು, ಅದಕ್ಕಾಗಿ ನಾನು ಚಿಕ್ಕದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ರೀತಿ ಅಂತ ತೋರಿಸ್ತೀನಿ. ಜಸ್ಟ್ ನಮ್ಗೆ ಈ ರೀತಿ ಓಪನ್ ಆದ್ರೆ ಸಾಕು, ಹೀಗೆ ಹಾಕೊಳ್ಬಹುದು. ಈ ರೀತಿಯಾಗಿ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಶುಂಠಿಯನ್ನ ಇದರಲ್ಲೇ ತಗೊಂಡು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿಯನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇದಿಷ್ಟಕ್ಕೂ ನಾವು ನಿಂಬೆ ರಸವನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು 2 ಗಂಟೆ ಬಿಸಿಲಲ್ಲಿ ಒಣಗಿಸ್ಕೊಂಡು ಬರೋಣ. ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಇದು ಸಾಫ್ಟ್ ಆಗಿದೆ ಅಂತ. ನಾವು ಇಲ್ಲಿ ನಿಂಬೆ ಹಣ್ಣಿನ ರಸ ಹಾಕಿ ಒಣಗಿಸಿರೋದ್ರಿಂದ ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ. ಇದರಲ್ಲಿ ಸ್ವಲ್ಪನೂ ನಮ್ಗೆ ಒದ್ದೆ ಅಂಶ ಇಲ್ಲ, ಇದರ ಒಂದು ಡ್ರೈನೆಸ್ ಇದೆ, ಆದ್ರೂ ಕೂಡ ಸಾಫ್ಟ್ ಆಗಿದೆ. ಇದು ನಾವು ನಿಂಬೆ ಹಣ್ಣು ಹಾಕೋದ್ರಿಂದ ಈ ಒಂದು ಪ್ರಯೋಜನ ಇದೆ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಎಲ್ಲಾನು ನಾನು ಓವರ್ ನೈಟ್ ಫ್ಯಾನ್ ಕೆಳಗೆ ಇಟ್ಕೊಂಡಿದ್ದೆ. ಈಗ ಇದು ಒಣಗಾಗಿದೆ. ಈಗ ನಾವು ಬೆಳ್ಳುಳ್ಳಿ, ಶುಂಠಿ ಮತ್ತೆ ಸ್ವಲ್ಪ ಹಸಿಮೆಣಸಿನಕಾಯಿ 3 ಹಾಕಿ, ತುಂಬಾ ನುಣ್ಣಗೆ ಪೇಸ್ಟ್ ಬೇಡ, ಸ್ವಲ್ಪ ತರಿಯಾಗಿ ರಫ್ ಆಗಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಬೇಕಿದ್ರೆ ಚಾಪರ್ ಇದ್ರಲ್ಲೂ ಮಾಡ್ಕೊಳ್ಬಹುದು, ಇಲ್ಲ ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಕೋಬಹುದು. ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ ಮತ್ತೆ ಸ್ವಲ್ಪ ಹಸಿಮೆಣಸಿನಕಾಯಿ ನಾನು ಇಷ್ಟೇ ದಪ್ಪಕ್ಕೆ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಬೇಕಿದ್ರೆ ಸಣ್ಣದಾಗಿ ಮಾಡ್ಕೊಳ್ಬಹುದು. ಇದು ನಮ್ಗೆ ಬಾಯಿಗೆ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ಹಾಗಾಗಿ ನಾನು ಇಷ್ಟಕ್ಕೆ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಬಹುದು. 1 ಸ್ಪೂನ್ ಅಷ್ಟು ಇದಕ್ಕೆ ನಾವು ಸೋಂಪು ಕಾಳನ್ನ ಹಾಕೊಳ್ಳೋಣ. ಅರ್ಧ ಸ್ಪೂನು ಜೀರಿಗೆ, 1/4 ಸ್ಪೂನ್ ಅಷ್ಟು ಮೆಂತ್ಯ ಕಾಳು, 1 ಸ್ಪೂನ್ ಅಷ್ಟು ಧನಿಯಾ ಕಾಳು. ಇಷ್ಟನ್ನು ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನ ಸ್ವಲ್ಪ ಬ್ರೌನ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ನಾವು ಸೀಗಿಸಬಾರ್ದು, ಅಂದ್ರೆ ಕಪ್ಪಾಗಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಆಗಿ ಇದರ ಒಂದು ರಾನೆಸ್ ಹೋದ್ರೆ ಸಾಕು. ಹೀಗೆ ನಾವು ಬಿಸಿ ಮಾಡಿ ಆಮೇಲೆ ಮಾಡಿ ಹಾಕೋದ್ರಿಂದ ಈ ಉಪ್ಪಿನಕಾಯಿಯ ಒಂದು ಲೈಫ್ ಕೂಡ ಜಾಸ್ತಿ ಆಗುತ್ತೆ. ಈಗ ಹುರಿದಿರೋಂತದನ್ನ ಪ್ಲೇಟ್ಗೆ ಹಾಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಅಷ್ಟೇ, ಸ್ವಲ್ಪ ನಾವು ರಫ್ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟು ಪುಡಿ ಆದ್ರೆ ಸಾಕು. ತುಂಬಾ ನುಣ್ಣಗೆ ಮಾಡಬೇಕು ಅಂತ ಏನೂ ಇಲ್ಲ, ತುಂಬಾನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನಾವು ಇದಕ್ಕೆ ಶುಂಠಿ ಪೀಸಸ್ ಗಳನ್ನ ಹಾಕೊಳ್ಳೋಣ. ಹಸಿಮೆಣಸಿನಕಾಯಿಯನ್ನ ಹಾಕೊಳ್ಳೋಣ. ಮಾಡಿದ್ದೀನಿ ಇಷ್ಟೇ ದಪ್ಪಕ್ಕೆ.
ಈರುಳ್ಳಿ ಬೀಜ 1.5 ಟೇಬಲ್ ಸ್ಪೂನ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದರಿಂದ ಉಪ್ಪಿನಕಾಯಿಯ ರುಚಿ ತುಂಬಾ ಚೆನ್ನಾಗಿರುತ್ತೆ. ಕಲವಂಜಿ ಒಂದು ಅರ್ಧ ಸ್ಪೂನ್ ಅಷ್ಟು ಇದೆ. ಸೋಂಪು ಬಂದು ಅರ್ಧ ಸ್ಪೂನ್ ಅಷ್ಟಿದೆ. ಓಂಕಾಳು 1/4 ಸ್ಪೂನ್ ಗಿಂತ ಸ್ವಲ್ಪ ಜಾಸ್ತಿ ಇದೆ. ಇದು ನಮಗೆ ರುಚಿಯಾಗಿ ಎಷ್ಟು ಬೇಕು ಅಷ್ಟನ್ನ ಸೇರಿಸ್ಕೊಳ್ಬಹುದು ಇದರಲ್ಲಿ. ಈಗ ಇದಿಷ್ಟನ್ನು ಸೇರಿಸೋಣ. ಈಗ ಇದಕ್ಕೆ ನಾವು ಈ ಮಿಕ್ಸಿಯಲ್ಲಿ ಏನ್ ಪುಡಿ ಮಾಡ್ಕೊಂಡಿದ್ವಿ ಅದನ್ನ ಸೇರಿಸ್ಕೊಳ್ಳೋಣ. ತುಂಬಾನೇ ರುಚಿಯಾಗಿರುತ್ತೆ. ಶುಂಠಿ ಉಪ್ಪಿನಕಾಯಿ ಹೆಲ್ತ್ ತುಂಬಾ ಒಳ್ಳೇದು. ಹಿಂಗನ್ನ ಸೇರಿಸ್ಕೊಳ್ಳೋಣ. ಒಂದು 1/4 ಸ್ಪೂನ್ ಇಂದ ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳೋಣ. 1/4 ಸ್ಪೂನ್ ಆದ್ರೆ ಇದಕ್ಕೆ ಕರೆಕ್ಟ್ ಆಗಿ ಮೆಜರ್ ಆಗುತ್ತೆ. ಅರ್ಧ ಸ್ಪೂನ್ ಅಷ್ಟು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು ಪಿಂಕ್ ಸಾಲ್ಟ್ ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸಾಕು, ಜಾಸ್ತಿ ಅನ್ನಿಸ್ತಿದೆ. ಅರ್ಧ ಸ್ಪೂನ್ ಅಷ್ಟು ಹಳದಿ ಸೇರಿಸ್ತಾ ಇದ್ದೀನಿ, ಅಂದ್ರೆ ಅರಿಶಿನ. 2 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ. ಒಂದು ಅರ್ಧದಿಂದ 3/4 ಸ್ಪೂನ್ ಅಷ್ಟು ಆಮ್ಲ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದ್ರ ಜಾಗದಲ್ಲಿ ನಾವು ಡ್ರೈ ಮ್ಯಾಂಗೋ ಪೌಡರ್ ಕೂಡ ಸೇರಿಸ್ಕೋಬಹುದು, ಇಲ್ಲ ನಿಂಬೆ ರಸವನ್ನ ಕೂಡ ಸೇರಿಸ್ಕೋಬಹುದು. ಸಾಸಿವೆ ಎಣ್ಣೆಯನ್ನು ನಾನು ಬಿಸಿ ಮಾಡಿ ತಣ್ಣಗಾಗ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನಾವು ಹಾಗೆ ಬಿಸಿ ಮಾಡ್ದಲೇ ಹಾಗೆ ಕೂಡ ಸೇರಿಸ್ಕೋಬಹುದು, ಇಲ್ಲ ಬಿಸಿ ಮಾಡ್ತೀವಿ ಬಾಯ್ಲ್ ಮಾಡ್ತೀವಿ ಅನ್ನೋದಾದ್ರೆ ಹೊಗೆ ಬರೋ ತನಕ ನಾವು ಲೋ ಫ್ಲೇಮ್ ನಲ್ಲಿ ಕಾಯಿಸ್ಕೊಳ್ಬೇಕು. ಹೊಗೆ ಬರ್ತಾ ಇದೆ ಅಂತಂದಾಗ ಆಫ್ ಮಾಡಿ ಇದನ್ನ ಪೂರ್ತಿ ತಣ್ಣಗಾದ ನಂತರ ನಾವು ಈ ಉಪ್ಪಿನಕಾಯಿಗೆ ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಒಂದ್ಸಾರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಟೆಂಪ್ಟಿಂಗ್ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ನಾನು ಇದು 3ನೇ ಸಾರಿ ಮಾಡ್ತಾ ಇರೋದು ಶುಂಠಿ ಉಪ್ಪಿನಕಾಯಿ. ನನ್ನ ಚಿಕ್ಕ ಮಗಳಿಗಂತೂ ತುಂಬಾನೇ ಇಷ್ಟ. ಬಹಳ ದಿನದಿಂದ ಡಿಮ್ಯಾಂಡ್ ಇತ್ತು, ಮಮ್ಮಿ ಮಾಡು ಮಾಡು ಅಂತ. ಸೊ ಹಾಗಾಗಿ ಇವತ್ತು ಮಾಡಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೂ ಇಷ್ಟ ಆಗತ್ತೆ, ಖಂಡಿತ ಒಮ್ಮೆ ಟ್ರೈ ಮಾಡಿ. ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ರಿಲೇಷನ್ಸಿಗೂ ನನ್ನ ವಿಡಿಯೋನ ಶೇರ್ ಮಾಡಿ. ಇಷ್ಟ ಆದ್ರೆ ಗೊತ್ತಲ್ಲ, ಖಂಡಿತ ಒಂದು ಲೈಕ್ ಕೊಡಿ. ಇಷ್ಟ ಆದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಘಮ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದ್ರೆ ಅದನ್ನ ನಿಮ್ಗೆ ಹೇಳಲಿಕ್ಕೆ ಬರಲ್ಲ, ಅಷ್ಟು ಚೆನ್ನಾಗಿ ಇದರ ಒಂದು ಸ್ಮೆಲ್ ಸಖತ್ತಾಗಿದೆ. ನಾನು ಎಣ್ಣೆ ಕೂಡ ಮಿಕ್ಸ್ ಮಾಡಿಲ್ಲ, ಆಗ್ಲೇ ಇದರ ಒಂದು ಸುಗಂಧ ಈಗಲೇ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಈ ಮಸಾಲೆಗಳೆಲ್ಲ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿದೆ ಟೇಸ್ಟ್. ಏನಾದ್ರೂ ನಿಮ್ಗೆ ಉಪ್ಪು ಕಮ್ಮಿ ಜಾಸ್ತಿ ಅನ್ಸಿದ್ರೆ ಈಗಲೇ ಒಂಚೂರು ಇದನ್ನ ಟೇಸ್ಟ್ ಮಾಡಿ ನೋಡಬಹುದು. ನಾವು ಕಮ್ಮಿ ಅಂತ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ಸೇರಿಸ್ಕೊಳ್ಬಹುದು. ಈಗ ನಾವು ಇದಕ್ಕೆ ಎಣ್ಣೆಯನ್ನ ಸೇರಿಸ್ಕೊಳ್ಳೋಣ. ತಣ್ಣಗಾಗಿರುವಂತ ಎಣ್ಣೆ. ನಾವು ಬಿಸಿ ಮಾಡ್ದಲೇ ಹಾಗೆ ಕೂಡ ಎಣ್ಣೆನ ಸೇರಿಸ್ಕೊಳ್ಬಹುದು. ಕೆಲವರಿಗೆ ಇದರ ಒಂದು ಕಹಿ ಅಂಶ ಅಂತ ಅನಿಸ್ತಾ ಇರುತ್ತೆ ಸಾಸಿವೆ ಎಣ್ಣೆದು. ಸೊ ಹಾಗಾಗಿ ಬಿಸಿ ಮಾಡಿ ಹಾಕೊಂಡಾಗ ನಮ್ಗೆ ಅದರ ಒಂದು ಕಹಿ ಅನ್ನೋ ಒಂದು ಅಂಶ ಅನ್ಸಲ್ಲ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಏನಾದ್ರು ಎಣ್ಣೆ ಬೇಕು ಅಂತ ಅನ್ಸಿದ್ರೆ ನಾವು ಬಾಟ್ಲಿಗೆ ತುಂಬಿದ ಮೇಲೆ ಕೂಡ ಎಣ್ಣೆ ಬಿಸಿ ಮಾಡಿ ಆರಿಸಿ ಮಾಡ್ಕೋಬಹುದು. ಇದಕ್ಕೆ ನಾನು ಇನ್ನೂ ಮೇನ್ ಇಂಗ್ರೀಡಿಯೆಂಟ್ ಹಾಕಿಲ್ಲ. ಆ ಇಂಗ್ರೀಡಿಯೆಂಟ್ ಹಾಕಿದ್ರೆ ಇದರ ರುಚಿ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ. 1 ಸ್ಪೂನ್ ಅಷ್ಟು ನಾನು ವಿನಿಗರ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ವಿನಿಗರ್ ಸೇರಿಸೋದ್ರಿಂದ ಉಪ್ಪಿನಕಾಯಿಯ ಒಂದು ಲೈಫ್ ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಯಾವುದೇ ಉಪ್ಪಿನಕಾಯಿ ಮಾಡಿದ್ರು ನಾವು ಇದಕ್ಕೆ ವಿನಿಗರ್ ಸೇರಿಸೋದ್ರಿಂದ ಲೈಫ್ ಜಾಸ್ತಿ ಆಗುತ್ತೆ. ಗಾಜಿನ ಬಾಟ್ಲ್ ಇದ್ರೆ ಬೆಸ್ಟ್. ಸೊ ಗಾಜು ಇಲ್ಲ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲೇ ಮಾಡಿರೋದ್ರಿಂದ ನಾನೀಗ ಪ್ಲಾಸ್ಟಿಕ್ ಬಾಟ್ಲಲ್ಲೇ ಹಾಕೊಳ್ತಾ ಇದ್ದೀನಿ. ಸ್ವಲ್ಪನೇ ಇರೋದ್ರಿಂದ ಈ ಉಪ್ಪಿನಕಾಯಿನ ನಾನು ಈ ಬಾಟಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿದೆ ಅಂತ. ನಾವಿದು ಉಪ್ಪಿನಕಾಯಿನ ತುಂಬಿಕೊಳ್ಳುವಾಗ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ತುಂಬೋದ್ರಿಂದ ಎಣ್ಣೆ ನಾವು ಹಾಕಿರೋದೇ ಸರಿ ಹೋಗುತ್ತೆ, ಇಲ್ಲಾಂದ್ರೆ ಎಣ್ಣೆ ಕೂಡ ಜಾಸ್ತಿ ಆಗೋಗುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಖಂಡಿತ ಮನೇಲಿ ಒಂದ್ಸಾರಿ ಟ್ರೈ ಮಾಡಿ. ಹೇಗ್ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ ಇಷ್ಟ ಆದ್ರೆ. ಹಾಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್. ಸೂಪರ್ ಆಗಿದೆ.